ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತೇವೆ. ಬನ್ನಿರಿ, ಇಂದು ದೇವರ ವಾಕ್ಯವನ್ನು ನಾವು ಅಧ್ಯಯನ ಮಾಡಿಕೊಳ್ಳೋಣ. ಇಂದು ದೇವರ ವಾಕ್ಯವನ್ನು ನಾವು ಅಧ್ಯಯನ ಮಾಡಿಕೊಳ್ಳುವಂಥ ಅಧ್ಯಾಯ ಯಾವುದಂದರೆ ಕೀರ್ತನೆಗಳು, ದ ಬುಕ್ ಆಫ್ ಸಾಮ್ಸ್ 29ನೇ ಅಧ್ಯಾಯ, ಚಾಪ್ಟರ್ 29. 29ನೇ ಕೀರ್ತನೆ ಭಾಳ ವಿಶೇಷವಾದ ಕೀರ್ತನೆ. ಯಾಕಂದರೆ ಅದರಲ್ಲಿ ದೇವರ ಸ್ವರದ ಬಗ್ಗೆ ಕೆಲವು ವಿಷಯಗಳಿದೆ. ನನ್ನ ಹತ್ರ ಸುಮಾರು 1-2 ಸಾವಿರ ಪುಸ್ತಕಗಳು ಇದೆ. ಆತ್ಮಿಕ ಪುಸ್ತಕಗಳು, ಬೈಬಲ್ ಸಂಬಂಧವಾದಂಥ ಪುಸ್ತಕಗಳು. ಅದರಲ್ಲಿ ಒಂದು 10 ಪುಸ್ತಕಗಳನ್ನು ಸೆಪರೇಟಾಗಿ ತೆಗೆದಿಟ್ಟಿದ್ದೇನೆ. ಅದು ಯಾವುದಂತ ಹೇಳಿದರೆ ದೇವರ ಸ್ವರ. ದೇವರ ಸ್ವರ, ದ ವಾಯ್ಸ್ ಆಫ್ ಗಾಡ್. ವಾಯ್ಸ್ ಆಫ್ ಗಾಡ್, ಹೌ ಟು ರೆಕಗ್ನೈಸ್ ದ ವಾಯ್ಸ್ ಆಫ್ ಗಾಡ್. ದೇವರ ಸ್ವರವನ್ನು ಪತ್ತೆ ಹಚ್ಚುವುದು, ಗ್ರಹಿಸುವುದು ಹೇಗೆ? ಹೌ ಟು ಹಿಯರ್ ದ ವಾಯ್ಸ್ ಆಫ್ ಗಾಡ್. ದೇವರ ಸ್ವರವನ್ನು ಕೇಳಿಸಿಕೊಳ್ಳುವುದು ಹೇಗೆ ಎಂಬಂಥ ಪುಸ್ತಕಗಳನ್ನು ಪ್ರತ್ಯೇಕವಾಗಿ ತೆಗೆದಿಟ್ಟಿದ್ದೀನಿ. ಯಾಕಂತ ಹೇಳಿದ್ರೆ ನನ್ನ ಫೇವ್ರೇಟ್ ಸಬ್ಜೆಕ್ಟ್ ಅದು. ಬರೀ ಸಬ್ಜೆಕ್ಟ್ ಅಷ್ಟೇ ಅಲ್ಲ, ಅನುಭವವನ್ನಾಗಿ ಮಾಡಿಕೊಳ್ಳಲಿಕ್ಕೆ ಇಷ್ಟ. ಇನ್ನೂ ಅನುಭವ ಆಗಿಲ್ಲ ನನಗೆ, ಆಗಬೇಕಂತ ಆಸೆ ಇದೆ. ಇಷ್ಟಾರ್ಥಗಳನ್ನು ನೆರವೇರಿಸೋ ದೇವರು ನಮಗಿದ್ದಾನೆ. ಆದ ಕಾರಣ ಒಂದಿನ ದೇವರು ನನ್ನ ಇಷ್ಟಾರ್ಥವನ್ನು ನೆರವೇರಿಸ್ತಾನೆ. ಅದೇನಾದರೆ ದೇವರ ಸ್ವರವನ್ನು ಕೇಳಿಸಿಕೊಳ್ಳುವಂಥದ್ದು. ಭಕ್ತ ಸಿಂಗ್ ಎಂಬ ದೇವರ ಸೇವಕರು, ಅವರಿಗೂ ಕೂಡ ಈ ಒಂದು ವಿಷಯದಲ್ಲಿ ಭಾಳ ಆಸಕ್ತಿ, ಅಭಿರುಚಿ ಮತ್ತು ಬಹಳ ಅತ್ಯಾಶೆ ಅಂತ ಕೂಡ ಹೇಳ್ಬೋದು. ಯಾಕಂತ ಹೇಳಿದರೆ ದೇವರ ಸ್ವರವನ್ನು ಕೇಳಿಸ್ಕೊಂಡಂಥ ವ್ಯಕ್ತಿ ಅವರು ದೇವರನ್ನು, ಯೇಸು ಕ್ರಿಸ್ತನನ್ನು ಕಂಡುಕೊಂಡಂಥ ಮೊದಲನೇ ದಿನವೇ ಹಿ ಸ್ಟಾರ್ಟೆಡ್ ವಿತ್ ಹಿಯರಿಂಗ್ ದ ವಾಯ್ಸ್ ಆಫ್ ಗಾಡ್. ಅವರು ತಮ್ಮ ಸಾಕ್ಷಿಯಲ್ಲಿ ಹೇಳ್ತಾರೆ, ನಾನು ಎಲ್ಲಿನೂ ಯಾವ ಕೂಟಕ್ಕೂ ಹೋಗಲಿಲ್ಲ, ನನ್ನ ಸ್ವಂತ ಕೋಣೆಯಲ್ಲಿ ನಾನು ಕೂತುಕೊಂಡು ದೇವರ ಸ್ವರವನ್ನು ಕೇಳಿಸಿಕೊಂಡೆನು. ಭಕ್ತ ಸಿಂಗ್ ಎಂಬುದಾಗಿ ದೇವರ ಸ್ವರ, ಯೇಸು ಕ್ರಿಸ್ತನ ಸ್ವರವು ಕೇಳಿಸಿಕೊಂಡಿತು. ದೇವರು ನನ್ನನ್ನು ಕರೆದನು. ನನ್ನ ಸ್ವಂತ ಕಿವಿಯಾರೆ ನಾನು ದೇವರ ಸ್ವರವನ್ನು ಕೇಳಿಸಿಕೊಂಡೆ ಎಂಬುದಾಗಿ ಹೇಳ್ತಾರೆ. ಆ ರೀತಿಯಾಗಿ ಕೇಳಿಸ್ಕೊಂಡಂಥ ವ್ಯಕ್ತಿ ಕ್ರಮೇಣ ತನ್ನ ಜೀವನದಲ್ಲಿ ಅನೇಕ ಬಾರಿ ದೇವರ ಸ್ವರ ಕೇಳಿಸಿಕೊಂಡು ಕಾರ್ಯಗಳನ್ನು, ಸೇವೆಯನ್ನು ಮಾಡಿ 10,000ಕ್ಕಿಂತಲೂ ಹೆಚ್ಚು ಸಭೆಗಳನ್ನು ಸ್ಥಾಪನೆ ಮಾಡಿದರು. ಸತ್ಯವೇದವನ್ನು 200 ಸಾರಿ ಓದಿದರು ಮತ್ತು ಒಂದು ವಾಕ್ಯದ ಅರ್ಥ ತಿಳ್ಕೊಳ್ಳೋದಕ್ಕೆ ಹತ್ರ 10 ತಾಸುಗಳು ಮೊಣಕಾಲಿನ ಮೇಲೆ ಹೋರಾಡಿದ ವ್ಯಕ್ತಿ. ನಾನು ಅವರನ್ನು ಭೇಟಿಯಾದಾಗ ಅವರ ಮೊಣಕಾಲಿನ ಹತ್ತಿರ ಅವರ ಪ್ಯಾಂಟು ಸೌದೋಗಿರುವಂಥದ್ದನ್ನು ನಾನು ನೋಡಿದೆ, ಅಥವಾ ಬಣ್ಣ ಬದಲಾಗಿರುವುದನ್ನು ನೋಡಿದೆ. ವೈಟ್ ಬಿಳಿ ಪ್ಯಾಂಟು, ಆದರೆ ಮೊಣಕಾಲಿನ ಹತ್ರ ಮಾತ್ರ ಸ್ವಲ್ಪ ಕಲರ್ ಚೇಂಜ್, ಬಣ್ಣ ಬದಲಾಗಿತ್ತು. ಯಾಕಂದರೆ ಯಾವಾಗ ನೋಡಿದರೂ ಮೊಣಕಾಲು, ಪ್ರಾರ್ಥನೆ. ಆಗಾಗ ಅವರ ಫೇವ್ರೆಟ್ ವರ್ಡ್, ಶಾಲ್ ವಿ ಪ್ರೇ, ಪ್ರಾರ್ಥನೆ ಮಾಡೋಣವೇ. ಪ್ರಾರ್ಥನೆ ಮಾಡೋಣ ಅಂತಲ್ಲ, ಮಾಡೋಣವೇ ಎಂಬುದಾಗಿ. ಆದ ಕಾರಣ ಅಂಥ ಒಬ್ಬ ಮಹಾಭಕ್ತರು ನಮ್ಮ ಭಾರತ ದೇಶದಲ್ಲಿ ಇದ್ದದ್ದು ನಮಗೆ ಗೌರವ. ನನಗೆ ಒಂದು 6 ಲೆಟರ್ಸ್, ಪತ್ರಗಳು ಆ ದಿವಸಗಳಲ್ಲಿ ಅವರು ಸಹಿ ಹಾಕಿದಂಥ ಪತ್ರಗಳು ಗೋಲ್ಡ್ ಮೆಡಲ್ ಹಾಗೆ ಭದ್ರವಾಗಿ ಇಟ್ಕೊಂಡಿದ್ದೇನೆ. ಚಿಂತಾಮಣಿ ಶತಾನಂದಯ್ಯ ಕೂಡ ಪ್ರಾರ್ಥನೆಯ ಮನುಷ್ಯರು. ಅವರ ಹತ್ರ ಕೂಡ ಪ್ರಾರ್ಥನೆಯ ವಿಷಯವಾಗಿ ನಾನು ಕಲಿತಿದ್ದೇನೆ. ಇವರೆಲ್ಲರೂ ಪ್ರಾರ್ಥನೆಯ ವ್ಯಕ್ತಿಗಳು ಇಹಲೋಕವನ್ನು ಬಿಟ್ಟು ಪರಲೋಕಕ್ಕೆ ಹೋಗಿ
ಸದಾ ವಿಜ್ಞಾಪಿಸುವ ಆತನ ಜೊತೆಗೆ ಸೇರ್ಕೊಂಡ್ಬಿಟ್ಟಿದ್ದಾರೆ. ವಿಕ್ಟರ್ ಪಿ ಲಾರೆನ್ಸ್ ಎಂಬುದಾಗಿ ಮದುರೈನಲ್ಲಿ ಇದ್ದಂಥ ಮಹಾಭಕ್ತರು, ಪ್ರಾರ್ಥನೆಯ ಮನುಷ್ಯ. ಅವರಿಗೆ ತುಮಕೂರಿನಲ್ಲಿ 2 ದಿವಸ 3 ದಿವಸ ಕೂಟಗಳು ಭಾಷಾಂತರ ನಾನು ಮಾಡುವಂಥ ಅವಕಾಶ ಸಿಕ್ಕಿದಾಗ ಅವ್ರು ಹೇಳಿದಂಥ ಒಂದು ಮಾತೇನೆಂದರೆ, ಕೆಲವು ಸಾರಿ ಅವರು ಮನೆ ಬಿಟ್ಟು ಹತ್ತಿರದಲ್ಲಿರುವಂಥ ಒಂದು ಬೆಟ್ಟಕ್ಕೆ ಹೋಗ್ತಿದ್ರಂತೆ. ಹೋಗುವಾಗ ಮನೆಯವರು ಕೇಳ್ತಿದ್ರು, ಯಾವಾಗ ಹಿಂದಿರುಗ್ತಿ ಅಂದರೆ, ಯಾವಾಗ ಅಂತ ಗೊತ್ತಿಲ್ಲ. ನೀರಷ್ಟೇ ತೆಗೆದುಕೊಂಡು ಹೋಗ್ಬಿಟ್ಟು ತಾಸುಗಟ್ಟಲೆ ರಾತ್ರಿಯೆಲ್ಲ ಪ್ರಾರ್ಥನೆಯಲ್ಲಿ ಕಳೆಯುವಂಥ ವ್ಯಕ್ತಿಗಳು ಈ 3 ವ್ಯಕ್ತಿಗಳು ನನ್ನನ್ನು ಪ್ರಭಾವಿಸಿದವರು. ಹೌದು, ಭಕ್ತಸಿಂಗಯ್ಯನವರು, ಶತಾನಂದಯ್ಯನವರು, ವಿಕ್ಟರ್ ಪಿ ಲಾರೆನ್ಸ್ ಅಯ್ಯನವರು, ಇವರು 3 ಕೂಡ ಈ ಪ್ರಾರ್ಥನೆಯ ವ್ಯಕ್ತಿಗಳು ಇನ್ನೂ ಸ್ವಲ್ಪ ಕಾಲ ಇರಬಾರ್ದೆ ಎಂಬುದಾಗಿ ಅನಿಸ್ತದೆ. ಆದರೆ ಅವರು ಇಹಲೋಕವನ್ನು ಬಿಟ್ಟು ಪರಲೋಕದಲ್ಲಿ ನಮಗೋಸ್ಕರ ಬೇಡುವವನಾಗಿರುವ ಯೇಸು ಕ್ರಿಸ್ತನ ಸನ್ನಿಧಾನದಲ್ಲಿ ಪ್ರಾರ್ಥನೆಯ ಸೇವೆಯನ್ನು ಮುಂದುವರಿಸ್ತಾ ಇದ್ದಾರೆ. ಇಲ್ಲಿ ಕೂಡ ನೋಡುವಾಗ 29ನೇ ಅಧ್ಯಾಯ ಕೀರ್ತನೆಯಲ್ಲಿ ಪ್ರಥಮ ಬಾರಿಯಾಗಿ ದಾವಿದನು, ಫಸ್ಟ್ ಟೈಮ್, ಇದು ಕೂಡ ದಾವಿದನ ಕೀರ್ತನೆ. ಆದರೆ ಇದುವರೆಗೆ ಯೆಹೋವನೇ, ಜನರೇ, ಮಹನೀಯರೇ ಎಂಬುದಾಗೆಲ್ಲ ಹೇಳಿದಂಥ ಈ ದಾವಿದನು ಈಗ ಯಾಕೋ ಸ್ವಲ್ಪ ಚೇಂಜ್ ಮಾಡಿ, ನಾನು ಹೇಳಿದ್ನಲ್ಲ ಪ್ರಾರ್ಥನೆಯಲ್ಲಿ ಭಾಳ ಚೇಂಜಸ್ಸು ಈ ದಾವಿದನು ಮಾಡ್ತಾ ಇದ್ದ. ಆದರೆ ಇಲ್ಲಿ ಆತನು ಹೇಳ್ತಾ ಇರುವಂಥದ್ದು, ದೇವದೂತರುಗಳಿರಾ, ದೇವದೂತರ ಹತ್ರ ಮಾತಾಡ್ತಾ ಇದ್ದಾನೆ, ದೇವದೂತರ ಕಡೆಗೇ ಸಂಬೋಧಿಸಿ ಮಾತಾಡ್ತಿದ್ದಾನೆ. ದೇವದೂತರುಗಳಿರಾ, ಪರಮ ಪ್ರಭಾವವು ಯೆಹೋವನದೇ, ಯೆಹೋವನದೇ ಎಂದು ಹೇಳಿ ಕೊಂಡಾಡಿರಿ. ಇದೇನಿದು? ಪರಲೋಕದಲ್ಲಿರುವಂಥ ಸೈನ್ಯದವರಿಗೂ ಕಮ್ಯಾಂಡ್ ಕೊಡ್ತಾ ಇದ್ದಾನೆ ಈ ದಾವಿದನು. ಭೂಲೋಕದಲ್ಲಿ ಹೆಬ್ರೋನ್ನಲ್ಲಿ ಯಹೂದ ಕುಲ, ಯಹೂದ ಬೆನ್ಯಾಮೀನ್ ಕುಲ ಪ್ಲಸ್ ಇಸ್ರಾಯೇಲ್ರ 10 ಗೋತ್ರದವರು, ಯಹೂದದ 2 ಗೋತ್ರದವರು, 2 + 10 ಗೋತ್ರದವರ ಸೈನಿಕರಿಗೆ ಕಮ್ಯಾಂಡ್ ಕೊಟ್ಟು ತನ್ನ ಮಗನಾದಂಥ ಅಬ್ಸಲೋಮನು ಅವನನ್ನು ಕೊಲ್ಲಬೇಕಂತ ಸಂಚರಿಸಿದಾಗ ಕೂಡ ತನ್ನ ಜೊತೆಯಲ್ಲಿದ್ದಂಥ 600 ಸೈನಿಕರ ಜೊತೆಯಲ್ಲಿ ದಾವಿದನ ಸಹೋದರಿಯ ಮಕ್ಕಳು 2 ಇದ್ದರು, ಚೆರೂಯಳ ಮಕ್ಕಳು, ಅವರು ಬಾಡಿಗಾರ್ಡ್ಸ್, ಅಂಗರಕ್ಷಕರು. ಅವರಿಗೆ ಕಮ್ಯಾಂಡ್ ಕೊಟ್ಟು ಈಗ ದಾವಿದನು ದೇವದೂತರಿಗೆ ಕಮ್ಯಾಂಡ್ ಕೊಡ್ತಾ ಇದ್ದಾನೆ. ದೇವದೂತರಿಗೆ ಏನಂತ ಹೇಳ್ತಿದ್ದಾನೆ? ಯೆಹೋವನದೇ ಪರಮ ಪ್ರಭಾವ, ಪವರ್, ಗ್ಲೋರಿಯಸ್ ಪವರ್ ಬಿಲಾಂಗ್ಸ್ ಟು ದ ಲಾರ್ಡ್ ಎಂದು ಹೇಳಿ ಕೊಂಡಾಡಿರಿ. ಅವ್ರಿಗೆ ಗೊತ್ತಿಲ್ವ ಹೇಗೆ ಕೊಂಡಾಡಬೇಕಂತ? ಪರಲೋಕದಲ್ಲೇ ಇದ್ದಾರೆ, ದೇವರು ನೋಡಿಕೊಂಡು ಕೊಂಡಾಡ್ತಾ ಇದ್ದಾರೆ. ಆದರೂ ಕೂಡ ಆ ರೀತಿಯಾಗಿ ದಾವಿದನ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇದ್ದಾನೆ ದೇವದೂತರಿಗೆ. ಯೆಹೋವನ ನಾಮಕ್ಕೆ ಯೋಗ್ಯವಾದ ಘನವನ್ನು ಸಲ್ಲಿಸಿರಿ. ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದಾನೆ, ದೇವದೂತರಿಗೂ ಟೀಚಿಂಗ್ ಕೊಡ್ತಾ ಇದ್ದಾನೆ ಹೇಗೆ ದೇವ್ರಿಗೆ ಸ್ತೋತ್ರ ಮಾಡಬೇಕೆಂಬುದಾಗಿ. ಅಂದರೆ ಅಷ್ಟರ ಮಟ್ಟಿಗೆ ಎಕ್ಸ್ಪರ್ಟ್ ಆಗಿಬಿಟ್ಟಿದ್ದಾನೆ. ಇದುವರೆಗೆ ಕೀರ್ತನೆಯಲ್ಲಿ ಪ್ರಾರ್ಥನೆಯನ್ನು ನಾವು ನೋಡಿದ್ದೀವಿ. ಈಗ ಹೆಚ್ಚಾಗಿ ದಾವಿದನು ಕೀರ್ತನೆಯಲ್ಲಿ ಅವನು ಆರಾಧನೆಯನ್ನು, ಸ್ತೋತ್ರವನ್ನು, ಕೃತಜ್ಞತೆಯನ್ನು ವ್ಯಕ್ತಪಡಿಸ್ತಾ ಇದ್ದಾನೆ. 2ನೇ ವಚನದ 2ನೇ ಭಾಗ, ಕೀರ್ತನೆ 29, ಸಾಮ್ 29. 29ನೇ ಕೀರ್ತನೆಯಲ್ಲಿ 20 ರೀಸನ್ಸ್ ಟು ಪ್ರೈಸ್ ಗಾಡ್. ಯಾಕೆ ದೇವ್ರ ಸ್ತೋತ್ರ ಮಾಡಬೇಕು? 20 ಕಾರಣಗಳನ್ನು ದಾವಿದನು ಕೊಡ್ತಾ ಇದ್ದಾನೆ. ದೇವರ ಸ್ವರದ ಬಗ್ಗೆ 7 ಸಂಗತಿಗಳನ್ನು ಅವನು ಹೇಳುವಾತನಾಗಿದ್ದಾನೆ. ದೇವರ ಸ್ವರ, ದೇವರ ಸ್ತೋತ್ರ, ದೇವರ ಸ್ತೋತ್ರ, ದೇವರ ಸ್ವರ, ದೇವರಿಗೆ ಪ್ರಾರ್ಥನೆ, ದೇವರನ್ನು ನೋಡಬೇಕು, ದೇವರ ಮಂದಿರ, ದೇವರ ಪ್ರಸನ್ನತೆ, ದೇವರನ್ನು ಧ್ಯಾನಿಸಬೇಕು, ದೇವರ ಸ್ವರ ಕೇಳಿಸ್ಕೋಬೇಕು, ದೇವರ ಹತ್ರ ಮೊರೆ ಇಡಬೇಕು. ಎಂಥ ಒಂದು ಭಕ್ತಿ, ಎಂಥ ಒಂದು ಶಕ್ತಿ, ಎಂಥ ಒಂದು ವ್ಯಕ್ತಿ. ಸರಿ, ಪರಿಶುದ್ಧತ್ವ ಎಂಬ ಭೂಷಣದೊಡನೆ ಯೆಹೋವನಿಗೆ ಅಡ್ಡ ಬೀಳ್ರಿ.
ಎಂಥ ಕೋಟು, ಎಂಥ ಡ್ರೆಸ್ಸು, ಎಂಥ ಫೇವ್ರೆಟ್ಟು, ಯಾವ ಡ್ರೆಸ್ಸು ಅದು ಮುಖ್ಯ ಅಲ್ಲ. ಪರಿಶುದ್ಧತ್ವ ಎಂಬ ಭೂಷಣದೊಡನೆ ಯಾವ ಮೇಕಪ್ ಇದ್ದರೂ ಇಲ್ಲದಿದ್ದರೂ, ಯಾವ ವಸ್ತ್ರ ಇದ್ದರೂ ಇಲ್ಲದಿದ್ದರೂ, ಎಂಥ ಒಂದು ಸ್ಪೆಷಲ್ ಯೂನಿಫಾರ್ಮ್, ಬಿಳಿ ವಸ್ತ್ರವೇ ಇರಬೇಕು ಎಂಬುದಾಗಿ ಕೆಲವರು ಇರಲಿ, ಪರವಾಗಿಲ್ಲ. ಆದರೆ ದೇವರು ಬಯಸುವಂಥದ್ದು ಪರಿಶುದ್ಧತ್ವ ಎಂಬ ಡ್ರೆಸ್. ಬೈಬಲ್ನಲ್ಲಿ 80 ಪರಿಶುದ್ಧ ವಸ್ತುಗಳ ಬಗ್ಗೆ ಬರೆದಿದೆ. ಆದಿಕಾಂಡದಿಂದ ಪ್ರಕಟಣೆವರೆಗೆ 80 ಹೋಲಿ ಥಿಂಗ್ಸ್ ಇನ್ ದ ಬೈಬಲ್. ಪವಿತ್ರ ವ್ಯಕ್ತಿ, ಪವಿತ್ರ ವಸ್ತು, ಪವಿತ್ರ ಆತ್ಮ, ಪವಿತ್ರ ವಾಕ್ಯ, ಪವಿತ್ರ ಮನುಷ್ಯ, ಪವಿತ್ರ ಆಲಯ, ಆ ರೀತಿಯಾಗಿ 80 ಪವಿತ್ರ ವಸ್ತುಗಳು ಬೈಬಲ್ನಲ್ಲಿ ಇವೆ. ಮತ್ತು ಆ ರೀತಿಯಾಗಿ ಆ ಪವಿತ್ರತೆ ಇದ್ದಾಗ ದೇವರಿಗೆ ನಾವು ಆರಾಧನೆ ಮಾಡೋದು ಈಸಿ. ಪವಿತ್ರತೆ ಯಾವಾಗ ಆಬ್ಸೆಂಟ್ ಆಗಿರ್ತದೆ, ಕುಂದುಕೊರತೆ, ಅಪವಿತ್ರತೆ ಇರ್ತದೆ, ದೇವರಿಗೆ ಪ್ರಾರ್ಥನೆ ಮಾಡೋದು, ಆರಾಧನೆ ಮಾಡೋದು ಅಡ್ಡಿ ಆಗ್ತದೆ. ಸ್ವಾಮಿ ನಿನ್ನ ಹೆಸರಿನಲ್ಲಿ ಬೋಧನೆ ಹೇಳಲಿಲ್ವೇ, ದೆವ್ವಗಳನ್ನು ಬಿಡಿಸಲಿಲ್ವೇ ಎಂದು ಆ ದಿನದಲ್ಲಿ ಎಷ್ಟೋ ಜನರು ಕೇಳಿದಾಗ, ಧರ್ಮವನ್ನು ಮೀರಿ ನಡೆಯುವರಿ ನನ್ನಿಂದ ತೊಲಗಿ ಹೋಗಿರಿ. ಯಾಕಂದರೆ ಸೇವೆ, ಆರಾಧನೆ ಒಂದೇ. ಯಾಕಂದರೆ ಹೀಬ್ರೂ ಭಾಷೆಯಲ್ಲಿ ಸೇವೆಗೂ, ಸರ್ವಿಂಗ್, ಆರಾಧನೆಗೂ ಒಂದೇ ಮೂಲ ಪದ ಬಳಸಲಾಗಿದೆ. ಆರಾಧನೆ ಮಾಡಲಿಕ್ಕೆ ನಿಮ್ಗೆ ಗೊತ್ತಿದ್ದರೆ ಸೇವೆ ಮಾಡಲಿಕ್ಕೆ ಗೊತ್ತು, ಸೇವೆ ಮಾಡಲಿಕ್ಕೆ ಗೊತ್ತಿದ್ದರೆ ಆರಾಧನೆ ಮಾಡಲಿಕ್ಕೆ ಗೊತ್ತು. ಒಂದಕ್ಕೊಂದು ಹತ್ತಿರ ಸಂಬಂಧ. ಆ ರೀತಿಯಾಗಿ ದೇವದೂತರಿಗೆ ಕಮ್ಯಾಂಡ್ ಕೊಟ್ಬಿಟ್ಟು, ದಾವೀದನ ಸ್ವಲ್ಪ ನಗು ಬರ್ತೈತೆ ನನಗೆ. ಯಾಕಂತ ಹೇಳಿದರೆ ದೇವದೂತರಿಗೆ ಇವನು ಕಮ್ಯಾಂಡ್ ಕೊಡ್ತಾ ಇದ್ದಾನಲ್ಲ, ಅವ್ರಿಗೆ ಹೇಗೆ ಆರಾಧನೆ ಮಾಡಬೇಕೆಂಬುದಾಗಿ ಅಂತ ಹೇಳಿಬಿಟ್ಟು, ಆ ರೀತಿಯಾಗಿ ಹೇಳಿಬಿಟ್ಟು 3ನೇ ವಚನದಿಂದ ನಾವು ನೋಡುವಾಗ ದೇವರ ಸ್ವರದ ಬಗ್ಗೆ ನಾವು ನೋಡ್ತೀವಿ. ಸ್ವರ ಅನ್ನುವ ಪದ 522 ಬಾರಿ ಬೈಬಲ್ನಲ್ಲಿ ಬರ್ತದೆ. ಆದ ಕಾರಣ ಇಲ್ಲಿ ದೇವರ ಸ್ವರದ ಬಗ್ಗೆ 7 ಸಂಗತಿಗಳು, ಯೆಹೋವನ ಮಹಾಧ್ವನಿ, ಯೆಹೋವನ ಧ್ವನಿಯು, ಯೆಹೋವನ ಗರ್ಜನೆ ಎಂಬುದಾಗಿ ಸುಮಾರು 7 ಸಾರಿ ಇಲ್ಲಿ ಚಿಕ್ಕ ಕೀರ್ತನೆಯಲ್ಲಿ ನಾವು ನೋಡ್ತೇವೆ. ಈ ದೇವರ ಸ್ವರದ ಬಗ್ಗೆ ನೋಡುವಾಗ 560 ಸಾರಿ ಕರ್ತನ ಸ್ವರವು ಮೋಶೆಗೆ, ದ ವರ್ಡ್ ಆಫ್ ದ ಲಾರ್ಡ್ ಕೇಮ್ ಟು ಮೋಸಸ್, ದ ವರ್ಡ್ ಆಫ್ ದ ಲಾರ್ಡ್ ಕೇಮ್ ಟು ಮೋಸಸ್, ಗಾಡ್ ಸ್ಪೋಕ್ ಟು ಮೋಸಸ್, ಗಾಡ್ ಸೆಡ್ ಟು ಮೋಸಸ್. ದೇವರು ಮೋಶೆಯೊಂದಿಗೆ ಮಾತನಾಡಿ, ಯೆಹೋವನು ಮೋಶೆಗೆ ಇಂತೆಂದನು ಎಂಬಂಥ ಪದ 560 ಸಾರಿ ಬರ್ತದೆ ರೀ. ಆ ಮೋಶೆಯ 5 ಪಂಚಗ್ರಂಥಗಳಲ್ಲಿ ಮಾತ್ರ. ಚರಿತ್ರೆಯ ಪುಸ್ತಕದಲ್ಲಿ, ಬೈಬಲಿನ ಹಳೆ ಒಡಂಬಡಿಕೆ ಚರಿತ್ರೆಯ ಪುಸ್ತಕದಲ್ಲಿ 300 ಸಾರಿ ಆ ಮಾತು ಬರ್ತದೆ. 560 ಪ್ಲಸ್ 300 ಚರಿತ್ರೆಯ ಪುಸ್ತಕದಲ್ಲಿ ಕರ್ತನಿಂತೆಂದನು, ಯೆಹೋವನಿಂತೆಂದನು, ಯೆಹೋವನು ಮಾತನಾಡಿದ್ದೇನೆಂದರೆ ಅದು 300 ಸಾರಿ. ಆದರೆ ಪ್ರವಾದನೆಯ ಪುಸ್ತಕದಲ್ಲಿ, ಹಳೆ ಒಡಂಬಡಿಕೆಯಲ್ಲಿ 1200 ಸಾರಿ ಬರ್ತದೆ, 1200 ಟೈಮ್ಸ್. ಹಾಗಾದರೆ ದೇವರ ಸ್ವರದ ಬಗ್ಗೆ, ದೇವರು ಮಾತಾಡಿದನು ಎಂಬುದರ ಬಗ್ಗೆ 560 ಪ್ಲಸ್ 300 ಪ್ಲಸ್ 1200 ಪ್ಲಸ್ ಮಲಾಕಿಯಲ್ಲಿ ಮಾತ್ರ 24 ಸಾರಿ ಬರ್ತದೆ ರೀ. ಓನ್ಲಿ ಇನ್ ದ ಬುಕ್ ಆಫ್ ಮಲಾಕಾಯ್ 24 times the word of the Lord came, God spoke, ಕರ್ತನಿಂತೆಂದನು, ಯೆಹೋವನಿಂತೆಂದನು ಎಂಬುದಾಗಿ 24 ಸಾರಿ ಮಲಾಕಿಯಲ್ಲಿ ಮಾತ್ರ ಬರ್ತದೆ. ಹಾಗಾದರೆ ಹಳೆ ಒಡಂಬಡಿಕೆಯಲ್ಲಿ ಮಾತ್ರ 2000ಕ್ಕಿಂತಲೂ ಹೆಚ್ಚಾಗಿ ಈ ಕರ್ತನ ಸ್ವರದ ಬಗ್ಗೆ ಬಂದಿದೆ. ಆದ ಕಾರಣ ದಾವೀದನು ಕೂಡ ಅನುಭವವನ್ನು ಹೊಂದಿದವನಾಗಿ ಇಲ್ಲಿ ಯೆಹೋವನ ಮಹಾಧ್ವನಿ, ಯೆಹೋವನ ಧ್ವನಿಯು 4ನೇ ವಚನ, ಯೆಹೋವನ ಗರ್ಜನೆ 5ನೇ ವಚನ, ಯೆಹೋವನ ಗರ್ಜನೆ 7ನೇ ವಚನ, ಯೆಹೋವನ ಗರ್ಜನೆ 8ನೇ ವಚನ, ಯೆಹೋವನ ಗರ್ಜನೆ 9ನೇ ವಚನ. ಈ ರೀತಿಯಾಗಿ
ದೇವರ ಸ್ವರದ ಬಗ್ಗೆ, ದೇವರ ಗರ್ಜನೆಯ ಬಗ್ಗೆ, ದೇವರ ಧ್ವನಿಯ ಬಗ್ಗೆ. ದೇವರ ಧ್ವನಿಯು ಸುಮಾರು ಸಾರಿ ಈ ಕೀರ್ತನೆ 29ರಲ್ಲಿ ಬರ್ತದೆ. Psalm 29, so much about the voice of God. ಇದರ ಬಗ್ಗೆ ಭಕ್ತ ಸಿಂಗ್ ಆಯನ್ ಅವರು ಒಂದು ಪುಸ್ತಕವನ್ನೇ ಬರೆದಾರೆ, ವಾಯ್ಸ್ ಆಫ್ ದ ಲಾರ್ಡ್. 40 ಪುಟಗಳು ಸುಮಾರು ಇದೆ, 40ರಿಂದ 50 ಪುಟಗಳು. ಭಾಳ ಸಂಗತಿ. ಅದನ್ನು ಆ ಬುಕ್ ಇಟ್ಕೊಂಡು ನಾನು ಸ್ಟಡಿ ಮಾಡಿದಾಗ 200 ಸಂಗತಿಗಳು ಕಾಣಿಸಿದ್ವು ನನ್ನ ಕಣ್ಣಿಗೆ. 200 ಥಿಂಗ್ಸ್ ಅಬೌಟ್ ದ ವಾಯ್ಸ್ ಆಫ್ ಗಾಡ್. ಕರ್ತನ ಸ್ವರದ ಬಗ್ಗೆ 200 ಸಾರಿ. ವಾವ್, ದೇವ್ರ ಸ್ವರ. ಒಂದು ವೇಳೆ ಒಂದು ಎಕ್ಸಾಂಪಲ್ ನಾನು ಕೊಡೋದಕ್ಕೆ ಮುಂಚಿತವಾಗಿ 10ನೇ ವಚನದಲ್ಲಿ ಒಂದು ಮಾತು ನಾನು ಹೇಳಬೇಕು. 29ನೇ ಅಧ್ಯಾಯದ 10ನೇ ವಚನದಲ್ಲಿ, ಆತನು ಸದಾಕಾಲವೂ ಅರಸನಾಗಿ ಕೂತಿರುವನು. ಸದಾಕಾಲ ಅರಸನು ಯೇಸು ಕ್ರಿಸ್ತನೇ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ವಿಷಯವಾಗಿ ಆ ಮಾತು ಬಂದಿದೆ. ಆತನು ಸದಾಕಾಲವೂ ಅರಸನಾಗಿ ಕೂತಿರುವನಂತೆ. ಹೌದು, 11ನೇ ವಚನ ಕೂಡ, ಯೆಹೋವನು ತನ್ನ ಜನರಿಗೆ ಬಲವನ್ನು ಅನುಗ್ರಹಿಸುವನು. ಯಾವುದಕ್ಕೆ? ದೇವ್ರ ಸ್ವರ ಕೇಳಿಸ್ಕೊಳ್ಳಿಕ್ಕೆ. ಮನಸ್ಸಿದ್ದರೆ ಮಾರ್ಗ. ದೇವ್ರ ಸ್ವರ ದೇವ್ರ ಸ್ವರ ದೇವ್ರ ಸ್ವರ ಅಂತ ಹೇಳ್ಬಿಟ್ಟು 560 ಸಾರಿ, 300 ಸಾರಿ, 1800 ಸಾರಿ, 24 ಸಾರಿ ಅಂತ ಹೇಳ್ಬಿಟ್ಟು ನಾವು ನೋಡುವಾಗ ಇಲ್ಲಿ ಕೂಡ 7 ಸಾರಿ ಆ ಸ್ವರ ಅನ್ನುವಂಥ ಪದ 522 ಸಾರಿ. ಆ ರೀತಿಯಾಗಿರುವಾಗ ದೇವ್ರ ಸ್ವರವನ್ನು ಕೇಳಿಸ್ಕೊಳ್ಳೋದು ಹೇಗಪ್ಪ ಅಂತ ಒಂದು ಆಶೆ ನಮ್ಮಲ್ಲಿ ಬರ್ತದೆ. ಅದಕ್ಕೆ ಕನ್ಕ್ಲೂಷನ್, ಕೊನೆಯ ವಚನ 29ನೇ ಅಧ್ಯಾಯದ 11ನೇ ವಚನದಲ್ಲಿ, ಯೆಹೋವನು ತನ್ನ ಜನರಿಗೆ ಬಲವನ್ನು ಅನುಗ್ರಹಿಸುವನು. ಆತನು ಅಂದರೆ ದೇವರು ತನ್ನ ಪ್ರಜೆಗೆ ಸುಕ್ಷೇಮವನ್ನು ದಯಪಾಲಿಸುವನು. ದೇವರು ನಮಗೆ ಬಲ ಕೊಡ್ತಾನಂತೆ, ದಯಪಾಲಿಸ್ತಾನಂತೆ. ಹೌದು, ಆಶ್ಚರ್ಯ. ದೇವರು ಮಾಡುವಂಥದ್ದೆಲ್ಲವೂ ಒಳ್ಳೆಯದೇ. ದೇವರು ನಮ್ಮನ್ನು ಪ್ರೀತಿಸ್ತಾನೆ. ದೇವರು ಒಳ್ಳೆಯವನು. ಒಳ್ಳೆಯ ದೇವರು ನಮಗೋಸ್ಕರವಾಗಿ ಒಳ್ಳೆಯ ಯೋಜನೆಯನ್ನು ಇಟ್ಟಿದ್ದಾನೆ ಮತ್ತು ಆತನ ಸ್ವರವನ್ನು ಕೇಳಿಸಿಕೊಳ್ಳುವವರಾಗಿ ಭೂಲೋಕದಲ್ಲಿ ನಾವು ಬಾಳುವಂತೆ ದೇವರು ನಮಗೆ ಸಹಾಯ ಮಾಡಲಿ. ಕೀರ್ತನೆ 29ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.